ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ತುಂಬಾ ಬುದ್ಧಿವಂತೆ. ಅವಳು ಕನಸುಗಳನ್ನ ಬಚ್ಚಿಟ್ಕೊಂಡಿರ್ತಾಳೆ ಅಥವಾ ತನ್ನೊಳಗೆ ಹೊಡೆದು ನುಚ್ಚು ನೂರು ಮಾಡ್ಕೊಂಡಿರ್ತಾಳೆ. ಯಾಕಂದ್ರೆ ಅಕ್ಕಂಗೆ ಮನೆ ಪರಿಸ್ಥಿತಿ ಏನು ಅಂತ ಗೊತ್ತು. ಬಾವ, ನೀವು ತಗೊಳ್ಳೋ ನಿರ್ಧಾರದಿಂದ ನಿಮ್ಮ ಹೆಂಡತಿ ಮಕ್ಕಳು ಆಸೆನ ಈಡೇರಿಸ್ಬೋದು. ಯೋಚನೆ ಮಾಡಿ, 2 ಕೋಟಿಯಿಂದ ಮನೆಯವ್ರ ಆಸೆನ ಈಡೇರಿಸಿ ಮುಂದೆ ನಿಮ್ಮ ಕನಸುಗಳನ್ನು ನನಸು ಮಾಡ್ಬೋದು. ದುಡ್ಡಿಗೆ ಆ ಶಕ್ತಿ ಇದೆ. ಶಿವು, ಅವತ್ತು ನೀನು ಬೆಳಗ್ಗೆ ಬೇಗ ಎದ್ದು ಹೋಗಿದ್ದಿದ್ರೆ ಒಳಚರಂಡಿ ಮಂಡಳಿ ಕೆಲಸ ಸಿಕ್ತಿತ್ತು ಅಂತ ಆಗಾಗ ನೀನು ಬೈತಿದ್ದೆ. ಅದು ತಪ್ಪಲ್ಲ. ನೋಡು, ಪ್ರೈವೇಟ್ ಕಂಪ್ನಿಲಿ ಲಕ್ಷ ಲಕ್ಷ ಸಂಬಳ ಕೊಟ್ಟರು ಸಹಿತ ಕೆಲಸ ಗ್ಯಾರಂಟಿ ಇರಲ್ಲ. ಅದೇ ಸರ್ಕಾರಿ ನೌಕರಿಲಿ 10,000 ಬರಲಿ, ನೆಮ್ಮದಿಯಾಗಿರ್ಬೋದು. ನೋಡು ಶಿವು, ನೀನು ಉದ್ಧಾರ ಆದರೆ ನನಗೇನೋ ಸಿಗತ್ತೆ ಅಂತಲ್ಲ. ಒಟ್ಟಿನಲ್ಲಿ ನೀವೆಲ್ಲ ಖುಷಿಯಾಗಿದ್ದರೆ ಅದೇ ನನ್ನ ನೆಮ್ಮದಿ ಕಣಪ್ಪ. ನೋಡು ಶಿವು, ದೇವರು ನಿನಗೆ 2ನೇ ಅವಕಾಶ ಕೊಟ್ಟಿದ್ದಾನೆ. ಯೋಚನೆ ಮಾಡಿದ್ರೆ ಕೆಟ್ಟೋಗ್ತೀಯ. ಕೆಲವೊಂದನ್ನು ಯೋಚನೆ ಮಾಡದೆ ನಿರ್ಧಾರ ತಗೋಬೇಕಪ್ಪ. ಮನೆಗೆ ಬರ್ತಾರ ಲಕ್ಷ್ಮಿನ ಬೇಡ ಅನ್ಬೇಡಪ್ಪ. ರೀ, ಇಷ್ಟು ದಿನ ನಾನು ನಿಮ್ಮ ಹತ್ರ ಏನೂ ಕೇಳಿರಲಿಲ್ಲ. ಕೇಳಿದ್ರೆ ನಿಮಗೆ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಿತ್ತು. ಆದರೆ ನಾನು ಇವತ್ತೊಂದು ಮಾತು ಹೇಳ್ತೀನಿ, ನೀವಿಲ್ಲ ಅಂತ ಹೇಳಬಾರ್ದು. 2 ಕೋಟಿ ದೊಡ್ಡ ಮೊತ್ತ. ಆದರೆ ಒಂದು ಹೆಣ್ಣಿನ ಕಣ್ಣೀರಿನ ಮುಂದೆ ಯಾವ ದುಡ್ಡು ದೊಡ್ಡದಲ್ಲ. ಅನ್ನಿಸ್ಬೋದು ಯಾರೋ ಅವಳಿಗೆ ಬಲವಂತ ಮಾಡಿರಲ್ಲ ಅಂತ. ಆದರೆ ತನ್ನ ಮನೆಯವ್ರಿಗೇನಾಗುತ್ತೋ, ತನ್ನ ಕೆಲಸಕ್ಕೇನಾಗುತ್ತೋ, ತನಗೇನಾಗುತ್ತೋ ಅನ್ನೋ ಭಯಕ್ಕೆ ಅದು ಎಷ್ಟು ಕಷ್ಟಪಟ್ಟು ಇದಕ್ಕೆ ಒಪ್ಕೊಂಡಿರ್ತಾಳೆ ಅನ್ನೋದು ಅವಳಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಮನೆ ಮೇಲಿರೋ ಸಾಲ 30 ಅಲ್ಲ 50 ಲಕ್ಷನೇ ಆಗಲಿ, ದುಡ್ಡು ಕೊಟ್ಟವರೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡಲಿ, ಈ ಮನೆ ಮಾರೋ ಪರಿಸ್ಥಿತಿ ಬಂದರೂ ನೀವಿದ್ದೀರಲ್ರಿ. ನೋಡಿ, ಪ್ರಾಮಾಣಿಕವಾಗಿ ದುಡಿಯೋ ಗಂಡಸಿಗೆ ಆ ಭಗವಂತ ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ. ಆದರೆ ಇಂಥ ದುಡ್ಡು ನಮ್ಮ ಮನೆಗೆ ಹೊಸಲೊಳಗಡೆ ಬರಬಾರ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.